ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಇಡ್ಲಿ ತವಾ ಫ್ರೈ. ಇಡ್ಲಿ ಬ್ಯಾಟರ್ ಇದ್ರೆ ಈ ಥರನೂ ಮಾಡ್ಬೋದಾ ಸ್ನ್ಯಾಕ್ಸ್ನ? ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು, ಲಂಚ್ ಬಾಕ್ಸ್ಗಾಗಿರ್ಬೋದು. ಇಡ್ಲಿ ದೋಸೆ ತಿಂದು ಬೋರ್ ಆಗಿದ್ರೆ ಈ ಥರ ತವಾ ಫ್ರೈ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಗ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು ಬೌಲಷ್ಟು ಇಡ್ಲಿ ಬ್ಯಾಟರ್ ಇದ್ದರೆ ಸಾಕು ಕಣ್ರಿ. ನಂತರ ಒಂದು ತಟ್ಟೆ, ಈ ಥರ ಶೇಪ್ ಇರೋ ತಟ್ಟೆನೇ ತಗೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೂ ಎಣ್ಣೆನ ಸ್ಪ್ರೆಡ್ ಮಾಡಿ, ನಂತರ ಇದಕ್ಕೆ ಇಡ್ಲಿ ಬ್ಯಾಟರ್ ಹಾಕಿ ಇಡ್ಲಿನ ಒಂದು ಸ್ಟೀಮಲ್ಲಿ 10-15 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿ ಬ್ಯಾಟರ್ನ ತಟ್ಟೆಗೆ ಪೂರ್ತಿ ಸ್ಪ್ರೆಡ್ ಮಾಡಿ 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿ ಪಾತ್ರೆ ಬೇಯಿಸೋ ಬದಲು ಈ ಥರ ತಟ್ಟೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನಿಮಗೆ ಇಡ್ಲಿ ತವಾ ಫ್ರೈ ಮಾಡಬೇಕಾದ್ರಿಂದ ಈ ಶೇಪ್ಗೆ ಇಡ್ಲಿ ಮಾಡ್ಕೊಳ್ಳೋಣ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ನೀಡಿ, ಅದ್ರ ಮೇಲೆ ಸ್ವಲ್ಪ 1 ಲೋಟದಷ್ಟು ನೀರು ಹಾಕಿ ಸ್ಟವ್ ಹಚ್ಚಿ, ಇಡ್ಲಿ ಬ್ಯಾಟರ್ ಹಾಕಿರೋಂಥ ತಟ್ಟೆನ ಮೇಲಿಡಿ, ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿರಿ. 10-15 ನಿಮಿಷ ಸ್ಟೀಮ್ ಮಾಡ್ಕೊಳ್ರಿ. 10-15 ನಿಮಿಷ ಆದಮೇಲೆ ನೋಡಿ, ಈ ಥರ ಕೈಗಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ. ಈಗ ಸ್ಟವನ್ನು ಆಫ್ ಮಾಡಿ 2-3 ನಿಮಿಷ ಹಾಗೆ ಆರೋದಕ್ಕೆ ಬಿಡೋಣ. ಆರಾದಮೇಲೆ ಒಂದು ಚಾಕುನೋ ಸ್ಪೂನೋ ಸಹಾಯದಿಂದ ಇಡ್ಲಿನ ಹಿಂಗೆ ಮೇಲೆತ್ತಿದ್ರೆ ಸಾಕು. ಸೈಡೆಲ್ಲ ಎಡ್ಜೆಲ್ಲ ಈ ಥರ ಬಿಡಿಸ್ಕೊಳ್ಳಿ. ಇಡ್ಲಿ ಕಿತ್ತೋಗ್ದಂಗೆ ಇಡ್ಲಿನ ತಟ್ಟೆಯಿಂದ ರಿಮೂವ್ ಮಾಡೋಣ. ನೋಡಿ, ಈ ಥರ ರಿಮೂವ್ ಮಾಡಿ. ನೋಡಿ, ಮಕ್ಕಳಿಗೆ ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ತಂದ್ಕೊಡೋಕ್ಕಿಂತ ಈ ಥರ ಮನೇಲೇ ರುಚಿಯಾಗಿ ಮಾಡಿಕೊಡಿ, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ನಂತರ 1 ಸ್ಪೂನಷ್ಟು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆನ ಹಾಕಿ, 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು ಚಿಟಿಕೆ ಇಂಗನ್ನು ಹಾಕಿ, ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆದ ನಂತರ ಜೀರಿಗೆ ಕಾದ ನಂತರ ಸ್ವಲ್ಪ ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ, ಅಂದರೆ ಚಾಟ್ ಮಸಾಲ 1/4 ಸ್ಪೂನಷ್ಟು ಹಾಕಿ, ಗರಂ ಮಸಾಲ 1/4 ಸ್ಪೂನಷ್ಟು ಹಾಕಿದ್ರೆ ಸಾಕು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ ಇದಕ್ಕೆ. ನಂತರ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ನೋಡಿ, ಇಡ್ಲಿ ತವಾ ಫ್ರೈ ರೆಡಿ ಆಗುತ್ತೆ. ಅದಕ್ಕೆ ಬೇಕಾದರೆ ಇಡ್ಲಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಉಪ್ಪು ಬೇಕಿದ್ರೆ ಹಾಕಿ ಮಸಾಲೆಗೆ, ಇಲ್ಲಾಂದರೆ ಬೇಡ. ನೋಡಿ, ನಂತರ ಇಡ್ಲಿ ಆಗಿರೋದನ್ನು ತೆಗೆದು ಚೆನ್ನಾಗಿ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಂಗೆ ಮಾಡಿ, ಎರಡೂ ಕಡೆ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಇಡ್ಲಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋದು ಬೇಡ. ಸಿಮ್ಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿ ತವಾ ಫ್ರೈ ರೆಡಿ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಆಗ್ಬೋದು, ಬೇಕಿದ್ರೆ ಲಂಚ್ ಬಾಕ್ಸ್ಗೂ ಮಕ್ಳಿಗೆ ಕೊಟ್ಟು ಕಳಿಸ್ಬೋದು. ಇದು ನೀವು ಯಾವ ಶೇಪ್ ಬೇಕಾದರೂ ಆ ಶೇಪ್ ಕಟ್ ಮಾಡ್ಕೊಬೋದು. ನಾನು ಟ್ರಯಾಂಗಲ್ ಶೇಪ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಿದ್ರೆ ಟೊಮೊಟೊ ಕೆಚಪ್ ಆಗಿರ್ಬೋದು, ಮಕ್ಕಳಿಗೆ ಕಿಸನ್ ಜಾಮ್ ಜೊತೆನೂ ಕೊಡ್ಬೋದು ನೀವು ಇದನ್ನು ಇಲ್ಲಾಂದರೆ ಹಾಗೇ ತಿನ್ಬೋದು. ಆಲ್ರೆಡಿ ಮಸಾಲೆ ಇರೋದ್ರಿಂದ ಖಾರ ಇರುತ್ತೆ, ಆಲ್ರೆಡಿ ತಿನ್ಬೋದು. ರುಚಿಯಾದ ಇಡ್ಲಿ ತವಾ ಫ್ರೈ ರೆಡಿ ಆಯಿತು. ಯಾರಿಗೆಲ್ಲ ಈ ಇಡ್ಲಿ ತವಾ ಫ್ರೈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ನಾವು ಇದರ ಇಡ್ಲಿ ತವಾ ಫ್ರೈ ಅಂತ ಕರಿತೀವಿ, ನೀವು ಏನಂತ ಕರಿತೀರಾ ಕಮೆಂಟ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.